ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ವಾರ್ಡ್ 50 ಬೆನ್ಗೇನಹಳ್ಳಿ ವಾರ್ಡು BBMP ವ್ಯಾಪ್ತಿನಲ್ಲಿ ಬರುವಂಥ ವಾರ್ಡು. ಆ ವಾರ್ಡ್ನಲ್ಲಿ ಇರುವಂಥ ಒಂದು BBMP ಕಟ್ಟಡದ ಮುಂದೆ ನಾನಿದ್ದೀನಿ. ನಿಮ್ಗೆ ಆ ಕಟ್ಟಡನ ತೋರಿಸ್ತೀನಿ. ಇದು ಈಗಷ್ಟೇ ಸ್ವಲ್ಪ ತಿಂಗಳ ಹಿಂದೆ ರಿನೋವೇಟ್ ಆಗಿ, ಅಂದರೆ ಹೊಸದಾಗಿ ನಿರ್ಮಾಣ ಆಗಿ ಇನಾಗ್ರೇಟ್ ಆಗಿರೋದು. ಈ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರನ ಇಲ್ಲಿರೋರು ನಡೆಸ್ತಾ ಇದ್ರು. ಇವತ್ತು BBMP ಕಡೆಯಿಂದ ಒಂದಷ್ಟು ಜನ ಎಂಪ್ಲಾಯಿಗಳು ಬಂದು ಇದೆಲ್ಲ ಮೂಟೆಗಳನ್ನು, ಅಂಗನವಾಡಿ ಒಳಗಡೆ ಇದ್ದಂಥ ಮೂಟೆಗಳೆಲ್ಲನ ಬೀದಿಗೆ ಹಾಕಿ, ಅಂಗಡಿ ಮುಂದೆ ಹಾಕಿ ಅವರು ಹೋಗಿದ್ದಾರೆ. ನೀವು ನೋಡ್ತಾ ಇದ್ರೆ ಇದರಲ್ಲಿ ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಕೊಡುವಂಥ ಟ್ಯಾಬ್ಲೆಟ್ಸ್ಗಳಿದ್ದಾವೆ, ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂಥ ದವಸ ಧಾನ್ಯಗಳಿದ್ದಾವೆ, ಮತ್ತು ಸಕ್ಕರೆ, ಉಪ್ಪು, ಈ ರೀತಿ ಬೇರೆ ಬೇರೆ ಸರ್ಕಾರನೇ ಕೊಟ್ಟಿರುವಂಥ ದವಸ ಧಾನ್ಯಗಳಿದ್ದಾವೆ. ಮತ್ತು BBMPಗೆ ಅಂಗನವಾಡಿ ಇಲಾಖೆಗೆ ಸಂಬಂಧಪಟ್ಟಿರುವಂಥ ರೆಕಾರ್ಡ್ಸ್ಗಳಿದ್ದಾವೆ. ಸಣ್ಣ ಮಕ್ಕಳು ಕೂತ್ಕೊಳ್ಳುವಂಥ ಚೇರ್ಗಳೆಲ್ಲ ಇದ್ದಾವೆ. ಇವೆಲ್ಲನೂ ಕೂಡ BBMPಯ ಅಧಿಕಾರಿಗಳು ಬಂದು ಇವುಗಳನ್ನೆಲ್ಲ ಬಿಸಿಲಲ್ಲಿ, ಸುಡು ಬಿಸಿಲಿನಲ್ಲಿ ಇದನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಮಕ್ಕಳು ಬಂದರೆ, ಒಂದು ವೇಳೆ ಇದನ್ನು ತೊಗೊಳೋದಕ್ಕೆ ಗರ್ಭಿಣಿಯರು, ಬಾಣಂತಿಯರು ಬಂದರೆ ಎಲ್ಲಿ ಕೂತ್ಕೊಂಡು ಹೇಗೆ ತೊಗೊಳ್ತಾರೆ ಅನ್ನೋದನ್ನು ಕೂಡ ನೋಡಲಿಲ್ಲ. ಬನ್ನಿ, ಇಲ್ಲಿ ಅಂಗನವಾಡಿ ಇದನ್ನು ನೋಡ್ಕೊಳ್ತಾ ಇದ್ದಂಥ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಹೇಳಿ, ಯಾಕೆ ಇದನ್ನೆಲ್ಲ ಆಚೆ ಬಿಸಾಕಿ ಹೋಗಿದ್ದಾರೆ ಅವರು? ಸರ್, ಇವಾಗ ಇನ್ಫಾರ್ಮೇಷನ್ ಬೆಳಗ್ಗೆನೇ ನನಗೆ ಇನ್ಫಾರ್ಮೇಷನ್ ಕೊಡ್ದಿರಾ ಇಂಜಿನಿಯರ್ ಸರ್ ಬಂದು ಬಮ್ಮ ಇಲ್ಲಿ ಖಾಲಿ ಮಾಡಬೇಕು, ಸಡನ್ನಾಗಿ ನೀವು ಎಲ್ಲ ಶಿಫ್ಟ್ ಮಾಡ್ಕೊಂಬಿಡಿ ಅಂತ BBMPಯಿಂದ ಬಂದಿದೆ ನಮ್ಗೆ ಹೇಳಿದ್ದಾರೆ ಅಂತ ಯಾರೋ ಒಬ್ಬರು ಅಧಿಕಾರಿ ನನಗೆ ಫೋನ್ ಮಾಡಿದ್ರು. ನಾನು ಇಮಿಡಿಯೇಟಾಗಿ ಸ್ಪಾಟಿಗೆ ಬಂದಿದ್ದೀನಿ. ಬಂದು ಅವಾಗ ಬೀಗ ಅವ್ರ ಹತ್ರ ಇರೋ ಬೀಗದಲ್ಲಿ ಅವ್ರ ಬೀಗ ತೆಗೆದಿದ್ದಾರೆ. ಸ್ಟೋರ್ ರೂಮ್ ಬೀಗ ಮಾತ್ರ ನನ್ನ ಹತ್ರ ಇತ್ತು. ನಾನು ಬಂದ್ಮೇಲೆ ತಕ್ಕೊಟ್ಟೆ. ಈಗೆಲ್ಲ ವಸ್ತುಗಳನ್ನ, ನಮ್ಮ ದವಸ ಧಾನ್ಯ ಮತ್ತೆ ಮೆಟೀರಿಯಲ್ಸ್ ಏನೇನಿದೆ ಅಂಗನವಾಡಿಗೆ ಎಲ್ಲನೂ ಹೊರಗಡೆ ಹಾಕಿ ಹಿಂಗೆ ಹೋಗಿದ್ದಾರೆ ಸರ್. ಈಗ ನಾನು ಅದು ಹೇಗೆ ನಾನು ಶಿಫ್ಟ್ ಮಾಡಬೇಕು? ನಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಊರವ್ರು ಸುಮ್ಗೆ ಅಲ್ಲಿ ನಿಂತ್ಕೊಂಡು, ಊರಿನಲ್ಲಿ ಸಹ ಕೆಲವರು ಮಾತಾಡಬೇಕು ಅಂತಂದ್ರು ಮಾತಾಡ್ಸಕ್ ಬಿಟ್ಟಿಲ್ಲ BBMP ಅವರು. ಅದಕ್ಕೋಸ್ಕರ ಮಾತಾಡ್ಸಿದ್ರೆ ನಿಮ್ಮ ಮೇಲೆ ಭಯ ಪಡಿಸಿದ್ರೆ ಏನಾದ್ರು ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆಯಿಂದ ಬಂದೆ ಸರ್ ಬೇಗ, ಹೊರಗೆಲ್ಲ. ಈಗ ಏನ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಮುಂದಿನ ಹಳೆ ಬಿಲ್ಡಿಂಗ್ ಅಲ್ಲಿ ತುಂಬಾ ಅನಾನುಕೂಲವಾಗಿದೆ ಅಂತ ಹೇಳಿ ನಾವು ಇಲ್ಲಿ ಶಿಫ್ಟ್ ಮಾಡಿಕೊಟ್ರು ಲಕ್ಷ್ಮೀಪತಿ ಮೀನಾಕ್ಷಿ ಅವರು. ಈಗ ಅವ್ರಿಗೆ ಬೆಲೆ ಇಲ್ಲ ಅಂದ್ರೆ ನಮ್ಗೇನ್ ಬೆಲೆ ಕೊಡ್ತಾರೆ ಇವರು? ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ನನಗೆ ದಾರಿ ತೋರಿಸ್ತಾ ಇಲ್ಲ. ನಮ್ಗೆ ಬೇರೆ ನೀವೇ ಹೇಳ್ಬೇಕು. ನೋಡಿದ್ರಲ್ಲ ಸರ್ ವೀಕ್ಷಕರೇ, ಇದು BBMPಯ ಒಬ್ಬ ಸಾಮಾನ್ಯ ಇಂಜಿನಿಯರ್ಗಳು ಇಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡಿ ಶಿಕ್ಷಕರಿಗೆಲ್ಲ ಭಯಪಡಿಸಿ ಈ ಸಾಮಾನುಗಳನ್ನು ಯಾವುದೇ ಒಂದು ಯೋಚನೆ ಇಲ್ಲದೆ, ಇವು ಈಗ ಮಳೆ ಬರೋವಂಥ ಕಾಲ, ಮಳೆ ಬಂದರೆ ಏನಾಗುತ್ತೆ, ಈ ಮಕ್ಕಳಿಗೆ ಇಟ್ಟಿರುವಂಥ ಫುಡ್ ಐಟಮ್ಸ್ ಎಲ್ಲ ಏನಾಗುತ್ತೆ, ಏನೋಗುತ್ತೆ ಅಂತ ಕೂಡ ಯೋಚನೆ ಮಾಡ್ದಿರಾ ಇಷ್ಟ ಬಂದಂಗೆ ಇದನ್ನೆಲ್ಲ ಇಲ್ಲಿ ಬಿಸಾಕಿ ಹೋಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಇಡೀ ಬೆಂಗಳೂರಿಗೆ ಗೊತ್ತು ಕೊರೋನಾ ವೈರಸ್ ಟೈಮಲ್ಲಿ ಎಷ್ಟೋ ಮಟ್ಟಿಗೆ ಕಷ್ಟಪಟ್ಟಿದ್ದಾರೆ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರಿಗೆ ಇನ್ನೂ ಸಂಬಳ ಬಂದಿಲ್ಲ. ಮೇಡಮ್, ನಿಮಗೆ ಸಂಬಳ ಬಂದಿದೆಯಾ ಹೇಳಿ? ಸರ್, ನಮ್ಗೆ ಸಂಬಳ 9 ತಿಂಗಳು ನಡೀತಾ, 9 ತಿಂಗಳಲ್ಲಿ ನಡೀತಾ ಇದೆ ಸರ್. ಸಂಬಳ ಬರ್ದಿರಾ 9 ತಿಂಗಳಾಗಿದೆ. ನಾವು ಹೇಗೆ ಮೇಂಟೈನ್ ಮಾಡಬೇಕು ಫ್ಯಾಮಿಲಿಗಳನ್ನ? ನಮ್ಮ ಕಷ್ಟ ಟೈಮಲ್ಲಿ ಇಷ್ಟೆಲ್ಲ ಮಟ್ಟಿಗೆ ಮ್ಯಾನೇಜ್ ಮಾಡ್ತಿದ್ದಾರೆ. ಇದರಲ್ಲಿ ಇವರಿಗೆ ಇದನ್ನೆಲ್ಲ ಶಿಫ್ಟ್ ಮಾಡುವಂಥ ಒಂದು ಕೆಲಸ, ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ವೆರಿ ಕ್ಲಿಯರ್. ಇದೊಂದು ಹ್ಯಾರಾಸ್ಮೆಂಟ್ ಕೇಸ್. ಇದು ಶಿಕ್ಷಕರಿಗೆ ಈ ಅವ್ರ ಸಂಬಳ ಬರ್ದಿರೋಂಥ ಟೈಮಲ್ಲಿ, ಇಷ್ಟ ಡಿಫಿಕಲ್ಟ್ ಆಗಿರೋ ಟೈಮಲ್ಲೂ ಕೂಡ ಇದೆಲ್ಲ ಮಾಡ್ತಾ ಇದ್ದು ಕೂಡ BBMP ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಮನಸ್ಸಾಕ್ಷಿ ಇಲ್ದಿರೋ ಹಂಗೆ ಹಿಂಗೆಲ್ಲ ಮಾಡಿದ್ದಾರೆ. ಇವುಗಳಿಗೆ BBMP ಅಧಿಕಾರಿಗಳಿಗೆ ಪಾಠ ಕಲಿಸ್ಬೇಕು ಅಂದರೆ ನಾವು ಇಲ್ಲಿಂದ ಜಂಟಿ ಆಯುಕ್ತರ ಬಳಿನೂ ಹೋಗ್ತೀವಿ, ಆಡಳಿತಾಧಿಕಾರಿವರೆಗೂ ಹೋಗ್ತೀವಿ. ಇಲ್ಲಿರೋಂಥ ಮಕ್ಕಳಿಗೆ ಈ ಒಂದು ಅಂಗನವಾಡಿ ಅಂತ ಹಕ್ಕು ಸಿಗಬೇಕು ಅನ್ನೋದು ನಮ್ಮ ಹಕ್ಕು.